ಸಾಕ್ಷಾತ್ ತಿರುಪತಿಯ ವೆಂಕಟೇಶನ ಇಲ್ಲಿ ಇರ್ತಾನೆ ಅನ್ನುವಂತಹ ಪ್ರತೀತಿ ಇದೆ. ಈ ಭಾಗದವರೆಲ್ಲ ತಿರುಪತಿಗೆ ಕೊಡುವಂಥ ಹರಕೆಯನ್ನು ಇಲ್ಲಿ ಸಲ್ಲಿಸ್ತಾರೆ. ಕಲ್ಯಾಣೋತ್ಸವ, ಬ್ರಹ್ಮೋತ್ಸವ, ತುಲಾಭಾರಾದಿ ಸೇವೆಗಳೆಲ್ಲ ಇಲ್ಲಿ ಸನ್ನಿಧಾನದಲ್ಲಿ ಸಲ್ಲುತ್ತದೆ. ಎಲ್ಲ ಭಕ್ತರ ದೇಣಿಗೆಯ ಆಧಾರದಲ್ಲಿ, ದೇಣಿಗೆಯ ಸಹಾಯದಿಂದ ಇಲ್ಲಿಯ ಕಟ್ಟಡ, ಪೂಜಾದಿ ಖರ್ಚುಗಳೆಲ್ಲ ನಡೀತಾ ಇದೆ. ಅತಿರಾಸ ಎನ್ನುವ ವಿಶೇಷ ನೈವೇದ್ಯ ಪ್ರಸಾದ ಇಲ್ಲಿ ನಿತ್ಯ ನೈವೇದ್ಯ ಆಗ್ತದೆ. ಅದನ್ನು ಭಕ್ತಾದಿಗಳು ಏನಾದರೂ ಪುರಾತತ್ವ ಇಲಾಖೆಯವರು ಏನಾದರೂ ವಹಿಸ್ಕೊಂಡಿದ್ದಾರೆ? ಇಲ್ಲ, ಹಾಗೇನಿಲ್ಲ. ಇಲ್ಲಿ ಲೋಕಲ್ ಟ್ರಸ್ಟ್ ಇದೆ, ಟ್ರಸ್ಟು ಇದನ್ನು ನಡೆಸ್ತಾ ಇದೆ. ಆಮೇಲೆ ಇದು ಯಾರು ಕಟ್ಟಡ ಕಟ್ಟಿದವರು ಯಾರು ಅನ್ನೋದ್ರ ಬಗ್ಗೆ? ತಿರುಮಲ ಯೋಗಿಗಳೇ ಕಟ್ಟಿದ್ದಾರೆ. ಯಾವುದೇ ರಾಜ ಶಾಸನ, ರಾಜ ಲಾಂಛನ ಯಾವುದೂ ಇಲ್ಲಿ ಸಿಗುವುದಿಲ್ಲ. ಎಲ್ಲ ಯೋಗಿಗಳ ಧ್ಯಾನ ಮುದ್ರೆ, ಯೋಗಿಗಳ ಚಿಹ್ನೆ ಒಳಗಿನ ಭಾಗದಲ್ಲಿ ಕಾಣಿಸ್ತದೆ. ಹೊರಗಡೆ ಭಾಗದಲ್ಲಿ ವಾದಿರಾಜರ ಆರಾಧ್ಯ ದೇವರು, ಹಯಗ್ರೀವ ದೇವರು, ಉಡುಪಿಯ ಕೃಷ್ಣ ಇಂತಹ ಹೊರಗಡೆ ಭಾಗದಲ್ಲಿ ಸುತ್ತಲೂ ಪ್ರಾಕಾರದಲ್ಲಿ ರಾಮಾಯಣ, ಭಾರತ, ಭಾಗವತದ ಕೆತ್ತನೆ, ಮಹಾರಥವೂ ಸಹ ಅಂದಾಜು 400-500 ವರ್ಷಗಳ ಹಿಂದಿನ ರಥ. ಅದಕ್ಕೂ ಸಹ ಭಾಗವತ, ಭಾರತ, ರಾಮಾಯಣ ಬಟ್ ಯಾವುದೇ ರಾಜ ರಾಜರ ಯಾವುದೇ ಇಲ್ಲ. ಕುಂಬಳಿಗೆ ಶಾಸನ, ಕುಂಬಳಿಗೆ ಇದ್ದಂತಹ ಜಮೀನು ಅಷ್ಟು ಮಾತ್ರ ಕಾಣಿಸ್ತದೆ. ಏಕೆ ಶಾಸ್ತ್ರಿಗಳು, ಇತಿಹಾಸ ತಜ್ಞರ ಏಕೆ ಶಾಸ್ತ್ರಿಗಳು, ಲಕ್ಷ್ಮೀ ಹೆಗಡೆ ಸೋಂದ ಇವರೆಲ್ಲ ಬಂದು ಇಲ್ಲಿ ಅಧ್ಯಯನ ಮಾಡಿ ಇತಿಹಾಸವನ್ನು ಹೇಳ್ತಾರೆ. ಸಾಮಾನ್ಯ ಇದು ಯಾವುದೇ ಯಾವ ರಾಜರ ಆಡಳಿತದ ಹತ್ತು ಒಳಪಟ್ಟಿತ್ತು ಆ ಸಂದರ್ಭದಲ್ಲಿ? ಆ ಥರದ್ದು ಯಾವುದೇ ಶಾಸನಗಳು ಸಿಗುವುದಿಲ್ಲ. ಇಲ್ಲಿ ಲಿಖಿತ ಶಾಸನಗಳು ಯಾವುದು ಸಿಗುವುದಿಲ್ಲ ಅಂತ ಒಂದು ಸಾಂಕೇತಿಕವಾಗಿ ಮೀನಿನ ಚಿತ್ರಗಳನ್ನು ಇಲ್ಲಿ ಕೆತ್ತಿದ್ದಾರೆ. ಆ ಮೀನಿನ ಚಿತ್ರಗಳು ಎಲ್ಲ ಸೂಚನೆಯನ್ನು ನೀಡುತ್ತವೆ. ಅದು ಲಿಖಿತವಾಗಿ ಬರುವಂತಹ ಶಾಸನಕ್ಕೆ ಪೂರ್ವದ್ದು ಅನ್ನೋದು ಇತಿಹಾಸ ತಜ್ಞರು ನವರಂಗದಲ್ಲಿರುವಂತಹ ಈ ಏನು ಕಂಬಗಳ ಮೇಲೆ ಇರುವಂತಹ ಚಿತ್ರಣಗಳನ್ನು ಈ ರೀತಿ ವಿಶಿಷ್ಟವಾಗಿ ಕೆತ್ತನೆಯನ್ನು ಮಾಡಲಾಗಿರುವಂಥದ್ದು ಇಲ್ಲಿ ನಾವು ಕಾಣ್ತೇವೆ. ಈ ಬಗ್ಗೆ ವಿವರಗಳನ್ನು, ಮತ್ತಷ್ಟು ವಿವರಗಳನ್ನ ಇಲ್ಲಿ ನಾವು ತಿಳಿಯೋಣ ಇವಾಗ. ಸಾಮಾನ್ಯವಾಗಿ ನೋಡಿದರೆ ಸಾಮಾನ್ಯ ವಿಗ್ರಹದ ಹಾಗೆ ಕಾಣಿಸ್ತದೆ ಇದು. ಆದರೆ ಹೀಗೆ ಈ ಥರ ನೋಡಿದರೆ ಭಂಗಿ, ಈ ಥರ ನೃತ್ಯದ ಭಂಗಿಯಲ್ಲಿ ಕಾಣಿಸ್ತದೆ. ಮತ್ತು ಈ ಕಡೆಯಿಂದ ನೋಡಿದರೆ ಹೀಗೆ ಕಾಣಿಸ್ತದೆ ಪಾದ. ಸುಮ್ಮನೆ ನೋಡಿದರೆ ಚತುರ್ಭುಜದ ಹಾಗೆ ಕಾಣಿಸ್ತದೆ. ಹೀಗೆ ನೋಡಿದರೆ ಈ ಥರದ ಕೆತ್ತನೆಗಳು ಭಾಳ ವಿವಿಧ ಭಂಗಿಯಲ್ಲಿರುವಂತಹ ಏಕಚಿತ್ರ ಶಿಲೆಯ ಒಂದು ಚಿತ್ರ ಇದು. ಅನಂತ ಪದ್ಮನಾಭನ ಚಿತ್ರ ಇದು. ಶಿಲ್ಪ ವೈಭವವನ್ನು ನಾವು ನೋಡ್ತಾ ಹೊರಟಾಗ ಈ ದೇವಾಲಯವನ್ನು ಭೇಟಿ ಕೊಡಬೇಕು, ದೇವರ ದರ್ಶನ ನಾವು ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹ ಮೂಡೋದ್ರಲ್ಲಿ ಎರಡನೇ ಮಾತಿಲ್ಲ. ಈ ನವರಂಗದಲ್ಲಿ ಹಲವಾರು ಕಂಬಗಳಿದ್ದಾವೆ. ಆ ಕಂಬಗಳ ವೈಶಿಷ್ಟ್ಯವನ್ನು ನೋಡಿ ಇವಾಗ ಈ ಟೈಪ್ ಬರುತ್ತೆ. ಇಲ್ಲಿ ಸಮಾನವಾಗಿ ಕೆಲವು ಇದು ಕಲ್ಯಾಣ ಚಾಲುಕ್ಯರು ಅಂತವರೆಲ್ಲ ದೇವಾಲಯಗಳನ್ನು ನೋಡಿದ್ರೆ ಇಂಥ ಚಿತ್ರಗಳು ಕಂಡು ಬರ್ತಾರೆ. ಆದರೆ ಅದು ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ, ಹೇಳಲಾಗುತ್ತೆ. ಸ್ಥಳೀಯರೆಲ್ಲ ಹೇಳುವಂಥದ್ದು ಇತಿಹಾಸದ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಇರದೇ ಇದ್ದರೂ ಕೂಡ ಇಲ್ಲಿ ಇರುವಂತಹ ಒಂದು ದೇವಾಲಯದ ನವರಂಗದಲ್ಲಿರುವಂಥ ಈ ಚಿತ್ರಗಳು ಮನಸೂರೆಗೊಳ್ತವೆ. ಪ್ರತಿಯೊಂದು ಕಂಬಗಳಲ್ಲೂ ಈ ರೀತಿ ದೇವರ ವಿಗ್ರಹಗಳನ್ನು ಕೆತ್ತಲಾಗಿರುವಂಥದ್ದು ಇಲ್ಲಿ ವೈಶಿಷ್ಟ್ಯ. ವಾದಿರಾಜರು ಬಂದರು, ಬಂದು ಈ ಭಾಗವನ್ನು ನಿರ್ಮಾಣ ಮಾಡಿದ್ದಾರೆ. ಹಯಗ್ರೀವ ದೇವರ ಕೆತ್ತನೆ ವಾದಿರಾಜರ ಆರಾಧ್ಯ. ಅಂದಾಜು 16ನೇ ಶತಮಾನ ಒಳಗಡೆ ಮೂಲ ವಿಗ್ರಹದ ಯಥಾಸ್ಥಿತಿ ಕೆತ್ತನೆಯನ್ನು ಇಲ್ಲಿ ಮಾಡಿಸಿದ್ದಾರೆ. ಇಲ್ಲಿ ಬಿಲ್ಲು, ಸ್ವಾಮಿ ಬಿಲ್ಲನ್ನು ಹಿಡಿದಿದ್ದಾನೆ, ಬಾಣ, ಈ ಕಡೆಯಲ್ಲಿ ಶಂಖ, ಈ ಕಡೆಯಲ್ಲಿ ಚಕ್ರವನ್ನು ಹಿಡಿದು ಒಂದು ಪಾದ ಬಿಲ್ಲು ಬಾಣವನ್ನು ಹಿಡಿದು ಬೇಟೆಗೆ ಹೇಗೆ ನಿಂತಾರೋ ಆ ರೀತಿಯಲ್ಲಿ ವಿಗ್ರಹ ಇದೆ. ಒಳಗಡೆ ಇರುವ ಮೂಲ ವಿಗ್ರಹದ ಯಥಾಸ್ಥಿತಿ ಕೆತ್ತನೆ. ಒಳಗಡೆ ಬಿಲ್ಲು ಇಷ್ಟೇ ಇದೆ ವಿಗ್ರಹ. ರಾಮಾಯಣದ ಕೆತ್ತನೆಗಳೆಲ್ಲ ಸಾಲಾಗಿ ಹೇಗೆ ರಾಮಾಯಣದ ಕಥೆ ಮುಂದುವರಿಯುತ್ತದೆಯೋ ಅದೇ ರೀತಿ ಹಾಗೆ ರಾಮಾಯಣದ ಕೆತ್ತನೆ ಪ್ರಾಕಾರದಲ್ಲಿ ಕೆತ್ತಿಸಲ್ಪಟ್ಟಿದೆ. ಇಲ್ಲಿ ಮಾಯಾಜಿಂಕೆ,
ಶಿಲೆ ಒಂದು ಕೆತ್ತನೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಶಿಲ್ಪ ಕೆತ್ತನೆಯ ಒಂದು ತಳ ಭಾಗವನ್ನು ನಾವು ಮಧ್ಯದಲ್ಲಿ ಕಾಣ್ತಾ ಹೋಗ್ತೇವೆ. ಈ ಶಿಲ್ಪ ವೈಭವವನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಲವು. ರಾಮಾಯಣದ ಚಿತ್ರಣವನ್ನು ನಾವು ಯಾವ ರೀತಿ ಕಾಣ್ತೀವೋ ಅದರ ಜೊತೆಗೆ ಶಿಲ್ಪದ ಒಂದು ಕಲಾ ಕುಸರಿಯನ್ನು ಕೂಡ ನಾವು ಈ ದೇವಸ್ಥಾನದ ಹೊರಭಾಗದಲ್ಲಿ ಕಾಣ್ತಾ ಇರೋದು ತುಂಬ ಶ್ಲಾಘನೀಯವಾಗಿರುವಂಥ ಕೆಲಸವನ್ನು ಮಾಡಿದ್ದಾರೆ ಆವತ್ತಿನ ಶಿಲ್ಪಿಗಳು ಅಂತ ಹೇಳೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಇಂದಿನ ಇಂಜಿನಿಯರ್ಗಳಿಗೂ ಕೂಡ ಇದೊಂದು ಸವಾಲಿನ ರೂಪದ ಒಂದು ಕಟ್ಟಡ ಅಂತ ಹೇಳಿದರೆ ಬಹುಶಃ ಅದು ಅತಿಶಯೋಕ್ತಿ ಅನಿಸಲಾರದು ಅಲ್ವೇ? ನೀವೇನಂತೀರಿ ನೋಡಿದ್ರೆ ಈ ಶಿಲ್ಪ ವೈಭವನ ನೋಡಿದರೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡ್ತೀರಾ ದಯವಿಟ್ಟು ನಮ್ಮ ಚಾನಲ್ನಲ್ಲಿ. ವೈಶಿಷ್ಟ್ಯಪೂರ್ಣವಾಗಿ ಈ ಪ್ರಾಣಿಗಳನ್ನು ಕೂಡ ಇಲ್ಲಿ ಚಿತ್ರಿಸಲಾಗಿದೆ. ತಿರುಪತಿ ತಿಮ್ಮಪ್ಪನನ್ನು ನಾವು ಹೋಗೋದಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ಕರ್ನಾಟಕ ರಾಜ್ಯದ ಶಿರಸಿಯಲ್ಲೇ ಇರುವಂತಹ ಈ ಒಂದು ಸ್ಥಳಕ್ಕೆ ಬಂದರೆ ಇಲ್ಲಿ ನಾವು ನಮ್ಮ ತಿರುಪತಿ ದೇವರ ದರ್ಶನವನ್ನೇ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ. ಈ ದೇವರು ಕೊಡುವ ಕಾಮಂದೇನು ಅನ್ನುವಂತಹ ಮಾತುಗಳು ಕೂಡ ಇಲ್ಲಿ ಚಾಲ್ತಿಯಲ್ಲಿವೆ. ನಾಗರಿಕತೆಯ ಒಂದು ಇಂದಿನ ನಾಗರಿಕತೆಗೆ ಸಾಕ್ಷೀಭೂತವಾಗಿ ಈ ಶಿಲೆಗಳು ನಿಂತಿರೋದು ನಮಗೆ ಒಂದು ರೀತಿ ಇತಿಹಾಸವನ್ನು ಸವಿಯೋದಕ್ಕೆ ಈ ಶಿಲ್ಪಕಲೆ ನಮಗೆ ಸಹಾಯ ಮಾಡುತ್ತೆ. ಯೋಗಿಗಳ ಜ್ಞಾನಸ್ಥಿತಿ ಶಿಲೆಗಳನ್ನು ನಾವು ನೋಡಿದಾಗ ಈ ಇತಿಹಾಸವನ್ನು ಮತ್ತಷ್ಟು ಕುತೂಹಲಕಾರಿ ಕೆರಳಿಸುವಂತಹ ಒಂದು ಪ್ರಯತ್ನ ಸಾಗುತ್ತೆ. ಆದರೆ ಏನು ಮಾಡೋದು, ಸಾಕಷ್ಟು ಇತಿಹಾಸದ ಪುಟಗಳಲ್ಲಿ ಇರಬೇಕಾಗಿರುವಂಥ ದಾಖಲೆಗಳು ಇಲ್ಲಿ ಲಭ್ಯ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿಯ ಸ್ಥಳೀಕರೇ ಅಭಿಪ್ರಾಯ ಪಡ್ತಾರೆ. ಆದರೆ ಈ ಇತಿಹಾಸವನ್ನು ತಗೊಂಡು ನಾವೇನು ಮಾಡಬೇಕಾಗಿದೆ, ಇತಿಹಾಸ ಬೇಕು ಆದರೆ ಏನು ಮಾಡೋದು, ಲಭ್ಯ ಇಲ್ಲ ಅಂದಾಗ ಇಲ್ಲಿ ಇರುವಂತಹ ಕಲಾಕುಶಲಿಯನ್ನು ನೋಡಿ ಅದರ ಅಂದವನ್ನು ಸೆಳೆಯೋದಷ್ಟೇ ಅಲ್ಲ, ನಾವು ಈ ದೇವಾಲಯಗಳ ರಕ್ಷಣೆಗೆ ಯಾರು ಈ ಕಂಕಣಬದ್ಧರಾಗಿ ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆ ನಮ್ಮ ಸಹಕಾರವನ್ನು ನೀಡೋದು ಮುಖ್ಯ ಅಲ್ವೇ? ಯಾವುದೇ ಕಾರಣಕ್ಕೂ ನಾವು ಎಣ್ಣೆ ಹಾಕೋದು ಆ ಥರ ಏನು ಈ ದೇವಾಲಯಗಳು ಮಾಡಿಲ್ಲ. ಯಾಕಂದರೆ ಮೂರ್ತಿಗಳೆಲ್ಲ ತುಂಬ ಸುಲಭವಾಗಿ ನಮಗೆ ಐಡೆಂಟಿಫಿಕೇಶನ್ ಸಿಗುತ್ತೆ. ಆದರೆ ನಾವು ಇನ್ನೂ ಹೆಚ್ಚಿನದಾಗಿ ಈ ದೇವಾಲಯಗಳನ್ನು ರಕ್ಷಣೆ ಮಾಡಬೇಕಾದ ಹೊಣೆಗಾರಿಕೆ ಎಲ್ಲ ನಾಗರಿಕರ ಮೇಲಿದೆ ಅನ್ನುವಂಥದ್ದು ಮಾತ್ರ ವಾಸ್ತವ ಕಟು ಸತ್ಯ.
ಭಕ್ತ ಸಮೂಹಕ್ಕೆ ಇಲ್ಲಿಯ ಕಲೆ ಬಹುಶಃ ಸವಾಲು ಎಂದೇ ಹೇಳಬೇಕು. ಇಲ್ಲದೆ ಹೋದರೆ ಇಲ್ಲಿಗೆ ಬರುವ ಜನಸಾಗರಕ್ಕೆ ಈ ಶಿಲೆಗಳೇ ನಿರ್ದಿಷ್ಟವಾದ ಉತ್ತರವನ್ನು ಕೊಡುವಲ್ಲಿ ಸಫಲತೆಯನ್ನು ಪಡೆಯುತ್ತವೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಇಲ್ಲಿ ನಾವೇನು ನೋಡ್ತಾ ಇದ್ದೇವೆ, ಈ ಚಿತ್ರಣ ಭ್ರೂಣದ ಪರಿಕಲ್ಪನೆ ಅನ್ನುವಂತಹ ಒಂದು ಅಭಿಪ್ರಾಯ ಇಲ್ಲಿ ಸ್ಥಳೀಕರು ಹೇಳ್ತಾರೆ. ಇಲ್ಲಿ ನೋಡಿ ಅಂತಾಗಿನೇ ಕೆಲವೊಂದಿಷ್ಟು ಮಾನವನ ಸಹಜ ಈ ಜೀವನ ಶೈಲಿಯ ಒಂದಷ್ಟು ಚಿತ್ರಗಳನ್ನು ನಾವಿಲ್ಲಿ ಕಾಣ್ತೇವೆ. ಬಹುತೇಕವಾಗಿ ಎಲ್ಲಿ ಶಿಲೆಗಳಿದ್ದಾವೋ ಅವತ್ತಿನ ಆ ಜನಜೀವನದ ಒಂದು ಅಭಿವ್ಯಕ್ತಿಯನ್ನು ಅದು ಯಾವ ರೀತಿ ಇತ್ತು ಅವತ್ತಿನ ಜೀವನ ಅಂತ ಸಾಬೀತುಪಡಿಸುವಂತಹ ಸಾಕ್ಷ್ಯ ರೂಪವಾಗಿ ಈ ಶಿಲೆಗಳು ನಮಗೆ ಮಾದರಿ ಮತ್ತು ಕುತೂಹಲ ಮತ್ತು ವಿಶ್ವಾಸಾರ್ಹತೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತವೆ. ಆದರೆ ಅನ್ನುವಂಥ ಒಂದು ಪ್ರಶ್ನೆ ಮಾತ್ರ ಈ ಶಿಲಾ ಸೌಂದರ್ಯವನ್ನು ಆರಾಧಿಸುವವರಿಗೆ ಎಂದಿಗೂ ಪ್ರಶ್ನೆಯಾಗಿ ಉಳಿಯುವಂತಹ ಎಷ್ಟೋ ಇತಿಹಾಸ ಇಲ್ಲಿ ಇವೆ. ಈ ದೇವಾಲಯದ ನಾವು ಇದನ್ನು ನೋಡ್ತಾ ಇದ್ದೇವೆ, ನವರಂಗದ ಭಾಗ ಇದೆ. ಆ್ಯಕ್ಚುಲಾಗಿ ಈ ನವರಂಗದ ಭಾಗದಲ್ಲಿರುವಂತಹ ನಾವು ಇವುಗಳನ್ನು ಕಂಬಗಳನ್ನು ನೋಡೋಣ. ಇವಾಗ ಕಂಬಗಳು ಎಷ್ಟು ವೈಶಿಷ್ಟ್ಯಪೂರ್ಣವಾದ ಚಿತ್ರಣವನ್ನು ಹೊಂದಿವೆ ಅಂತಂದರೆ ಇಲ್ಲಿಯ ಕಲಾ ಕುಸುರಿ ನಮಗೆ ಸವಾಲು, ಇಂದಿನ ಆಧುನಿಕ ಯುಗಕ್ಕೆ ಸವಾಲು. ಹಾಗಾದರೆ ಈ ಅವತ್ತಿನ ಆ ಇಂಜಿನಿಯರ್ಗಳು ಕಟ್ಟಿದ್ದಾರೆ ಇದನ್ನು. ಹಾಗಾದರೆ ಇವತ್ತಿನ ಇಂಜಿನಿಯರ್ಗಳಿಗೂ ಕೂಡ ಬಹಳ ಸವಾಲು ಅಂತ ನಾವು ಅನ್ಬೋದು ಅಲ್ವಾ ಅನ್ನೋದು. ಆದರೆ ಹೌದು ಅಂತ ಪ್ರಾಮಾಣಿಕ ಒಪ್ಕೊಳ್ಳಲೇಬೇಕಾಗುತ್ತೆ. ಯಾಕೆಂದರೆ ಇಲ್ಲಿಯ ಈ ಕುಸುರಿಯನ್ನು ಶಿಲೆಯಲ್ಲಿ ನಾವು ನೋಡ್ತೇವೆ. ಇವತ್ತು ನಾವು ನಮ್ಮ ಕಟ್ಟಡಗಳು 6 ತಿಂಗಳಿಗೋ 6 ವರ್ಷಕ್ಕೋ ಬಿದ್ದು ಪ್ರಾಣಹಾನಿಗೆ ಕಾರಣವಾಗಿರುವಂಥ ಎಷ್ಟೋ ಘಟನೆಗಳು ಇಂದಿನ ಆಧುನಿಕ ಯುಗದಲ್ಲಿ ನಡೆದಂಥ ಉದಾಹರಣೆಗಳು ಬೇಕಾದಷ್ಟಿವೆ. ಆದರೆ ಇವತ್ತಿನ ಈ ಆಧುನಿಕ ಶೈಲಿಗೆ ಸವಾಲು ಎನ್ನುವ ರೀತಿಯಲ್ಲಿ ಈ ಶಿಲ್ಪ ಕಲೆ ನಮ್ಮನ್ನು ವಿಸ್ಮಯಕಾರಿಯಾದ ಲೋಕಕ್ಕೆ ಕರ್ಕೊಂಡು ಹೋಗುವಂಥದ್ದು ಮಾತ್ರ ಅಷ್ಟೇ ಸತ್ಯ. ಇದು ನವರಂಗದ ಒಳಭಾಗದಲ್ಲಿನ ಮೇಲುವ ಛಾವಣಿಯಲ್ಲಿ ಕಂಡುಬರುವಂತಹ ಕಲಾ ವೈಭವವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ನೋಡಿ ಎಷ್ಟು ವೈಶಿಷ್ಟ್ಯಪೂರ್ಣವಾಗಿರುವಂತಹ ಒಂದು ಶಿಲ್ಪ ಚಿತ್ರಣ ಇದು ಕಾಣ್ತಾ ಇರೋದು. ನೀವೆಲ್ಲ ನೋಡಬೇಕು ಅಂತ ಅನಿಸುತ್ತಾ ಇವಾಗ ಇದೆಲ್ಲ ನೋಡ್ತಾ ಇದ್ರೆ ಬನ್ನಿ ಒಂದು ಬಾರಿ ಶಿರ್ಸಿಯ ಒಂದು ಸಮೀಪದಲ್ಲಿರುತ್ತೆ. ಶಿರ್ಸಿಯಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿರುವಂತಹ ಈ ಸ್ಥಳಕ್ಕೆ ಬನ್ನಿ. ಈ ಶಿಲಾ ವೈಭವವನ್ನು ಕಣ್ಣಾರೆ ಕಂಡು ಖುಷಿ ಪಡೋದಕ್ಕೆ ಇತಿಹಾಸ ಬೇಕಿಲ್ಲ, ಕಣ್ಣಷ್ಟೇ ಸಾಕು. ಆದರೆ ಹೃದಯ ಹುಟ್ಟಿಸುವಂತಹ ಹೃದಯವನ್ನು ತಣಿಸುವಂತಹ ಒಂದು ಶಿಲ್ಪ ಕಲೆಯ ವೈಭವವನ್ನು ನಾವು ಇಲ್ಲಿ ಕಾಣ್ತೇವೆ ಅನ್ನುವಂಥದ್ದು ಇಲ್ಲಿಯ ಎಲ್ಲ ಪ್ರವಾಸಿಗರ ಅಭಿಮತ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಒಂದೇ ಗೋಡೆ ಅಂತ ಅನಿಸ್ತದೆ. ಆದರೆ ಈ ಗೋಡೆಗೂ ಈ ಗೋಡೆಗೂ 4 ಅಂತರ ಕಾಣಿಸ್ತದೆ. ಆದರೆ ವಾಸ್ತವಿಕವಾಗಿ ಈ ಗೋಡೆಯೇ ಬೇರೆ, ಆ ಗೋಡೆಯೇ ಬೇರೆ. ಪ್ರತ್ಯೇಕವಾದ 2 ಗೋಡೆಯನ್ನು ಇದು ಹೊಂದಿದೆ. ಮಧ್ಯಭಾಗದಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ಅದರಲ್ಲಿ ಗಾರೆಯನ್ನು ಹಾಕಿ ಬೇಸಿಗೆಯಲ್ಲಿ ತಂಪನ್ನು, ಮಳೆಗಾಲದಲ್ಲಿ ಬಿಸಿ ವಾತಾವರಣವನ್ನು, ಉಷ್ಣತೆಯ ಒಂದು ಸಮಾನತೆಯನ್ನು ಕಾಪಾಡಿಕೊಳ್ಳುವ ಅತಿಯ ಪುರಾತನವಾದ ಒಂದು ವೈಜ್ಞಾನಿಕ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಅನ್ನುವುದು ಹೆಮ್ಮೆಯ ವಿಚಾರ. ಇಲ್ಲಿ ಅನೇಕ ರೀತಿಯ ಉತ್ಸವಗಳು ನಡೆಯುತ್ತವೆ. ಸಾಂಪ್ರದಾಯಿಕವಾಗಿ ಇದು ಚಾತುರ್ಮಾಸ ಶಯನೋತ್ಸವ ಎನ್ನುವ ಆಷಾಢ ಏಕಾದಶಿಯಿಂದ ಮಹಾದ್ವಾದಶಿಯವರೆಗೆ ಚಾತುರ್ಮಾಸದಲ್ಲಿ ಶಯನೋತ್ಸವ ಅಂತ ಇಲ್ಲಿ ಉತ್ಸವ ಶ್ರೀದೇವಿ ಭೂದೇವಿ ಸಹಿತವಾದಂತಹ ವೆಂಕಟೇಶ ಉತ್ಸವ ವಿಗ್ರಹವನ್ನು ಇಟ್ಟು ಪೂಜಾರಿಯಲ್ಲಿಟ್ಟು ಇಲ್ಲಿ ತೂಗುವಂತಹ ಸಂಪ್ರದಾಯ ಶಯನೋತ್ಸವ ಅಂತ ನಡೆಯುತ್ತೆ. ಖಾಲಿ ಇದಾಗ್ತದೆ.
ಮಾರ್ಗದರ್ಶಿ ಬೇಕು ಅನ್ನೋದಾದರೆ ಈ ದೇವಾಲಯ ನಮಗೆ ಮಾದರಿಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಸ್ಪಷ್ಟ. ಅಂದರೆ ನಾವು ಬದುಕುವಂಥ ಅಥವಾ ಜೀವಿಸುವಂತಹ ವಾತಾವರಣ ಅದು ಎಲ್ಲ ರೀತಿಯಲ್ಲೂ ಅಗ್ನಿ, ನೀರು, ಗಾಳಿ ಹೀಗೆ ಮುಂತಾದ ಎಲ್ಲ ಸಂಗತಿಗಳಿಗೂ ಪೂರಕವಾಗಿ ಅದು ಈ ಕಟ್ಟಡ ಇರಬೇಕು, ಎಲ್ಲ ದೃಷ್ಟಿಯಿಂದನೂ ಅದು ಸರ್ವ ಸಂಪನ್ನವಾಗಿರಬೇಕು ಅನ್ನುವಂಥ ಒಂದು ಕಲ್ಪನೆಗೆ ಪೂರಕವಾಗಿ ಇಲ್ಲಿನ ದಿಕ್ಕುಗಳ ಒಂದು ಚಲನೆ ಇದೆ ಅನ್ನುವಂಥದ್ದು ಇಲ್ಲಿನ ನಾಗರಿಕರ ಅಭಿಪ್ರಾಯ ಕೂಡ ಆಗಿದೆ. ನಾವೀಗ ವೆಂಕಟೇಶ್ವರ ದೇವಸ್ಥಾನದ ಹೊರಭಾಗದಲ್ಲಿ ಆಂಜನೇಯನ ವಿಗ್ರಹ ಪಶ್ಚಿಮಾಭಿಮುಖವಾಗಿರುವಂತಹ ಒಂದು ವಿಶೇಷತೆ ಇದೆ. ಸಾಮಾನ್ಯ ನೋಟಕರ ಕಣ್ಣಿಗೆ ವಿಭ್ರಮೆಯನ್ನು ಉಂಟು ಮಾಡುವಂತಹ ವಿಶೇಷವಾದ ಸ್ಥಳದಲ್ಲಿ ವಿಶೇಷವಾದ ಭಂಗಿಯಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಆಗಿನ ಕಾಲದ ಒಂದು ತಂತ್ರಜ್ಞಾನದ ವಿಶೇಷ ಅಂತ ಹೇಳ್ಬೋದು. ಕರ್ನಾಟಕದ ತಿರುಪತಿ ಕ್ಷೇತ್ರ ಅನ್ನೋದೇ ಸರಿಯಾದ ಇಲ್ಲಿನ ಒಂದು ಅಭಿಪ್ರಾಯ ಅಂತ ನಾವು ಪಕ್ಕ ಹೇಳ್ಬೋದು. ಕರ್ನಾಟಕದಲ್ಲಿ ಏನಾದರೂ ತಿರುಪತಿ ಇದೆಯಾ? ಹೌದಾ? ಆ ರೀತಿ ಏನಾದರೂ ನಿಮಗೆ ಪ್ರಶ್ನೆಗಳಿದ್ರೆ ಖಂಡಿತ ನೀವು ಇಲ್ಲಿ ಮಂಜುಗುಣಿಗೆ ಬರಬೇಕು. ಯಾಕೆಂದರೆ ಈ ಮಂಜುಗುಣಿ ಅಂದರೆ ಇದು ಅವತ್ತಿನ ಕಾಲಕ್ಕೆ ಇರುವಂಥ ಒಂದು ಇತಿಹಾಸದ ವೈಭವ. ಈ ವೈಭವವನ್ನು ನೀವು ಕಾಣಬೇಕು ಅನ್ನೋದಾದರೆ ಹತ್ರ ಬರ್ಬೇಕು ತಾನೆ. ದುರ್ಗದ ಗುಡ್ಡ ನುಣುಗೆ ಅಂತಾರೆ. ಯಾಕಪ್ಪ ಅದೆಲ್ಲ ಕತೆ ಬೇಡ, ಒಂದು ಬಾರಿ ಬಂದು ನೋಡ್ಕೊಂಡು ಹೋಗೋಣಲ್ಲ, ಏನಂತಂದರೆ ಬನ್ನಿ. ಹೇಗಿದ್ರೆ ಈ ದೇವಾಲಯ ನೋಡಿ ಆನಂದಿಸಿ. ಕರ್ನಾಟಕದ ತಿರುಪತಿ ದೇವಾಲಯ ಅಂತಲೇ ಕರೆಯಲಾಗುವ ಈ ದೇವಾಲಯದ ಹಿನ್ನೋಟ ಇದು. ಈ ಹಿನ್ನೋಟ ಅಂದರೆ ಇಲ್ಲಿ ಗರ್ಭಗುಡಿ ಏನಿದೆಯಲ್ಲ, ಈ ಗರ್ಭಗುಡಿಯ ಒಂದು ಭಾಗ, ಹಿಂಬದಿ ಭಾಗವನ್ನು, ಹೊರಭಾಗವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಇವಾಗ ಇದು ಹೊರಭಾಗ ಇದು. ಮತ್ತು ನಾವು ಈ ದೇವಾಲಯದ ಒಂದು ಮೇಲೆ ಈ ಥರ ಚಲಿಸಿದರೆ ಇದೇ ಆ್ಯಕ್ಚುಲಾಗಿ ಗರ್ಭಗುಡಿಯ ಮೇಲೆ ಇರುವಂತಹ ಒಂದು ಶಿಖರ ಭಾಗ ಇದು. ನಾವಿಲ್ಲಿ ಈ ಥರ ಕೆಳಗಡೆ ಹೀಗೆ ಬಂದರೆ ಇದೇ ಮಧ್ಯಭಾಗದಲ್ಲಿರುವಂಥ, ಅಂದರೆ ಈ ಗೋಡೆ ಏನಿದೆ ಆ ಗೋಡೆಯ ಆ ಬದಿಯಲ್ಲಿ ಮಧ್ಯ ಇರುವಂತಹ ಗರ್ಭಗುಡಿಯಲ್ಲಿ ಈ ದೇವರ ಒಂದು ಸ್ಥಾಪನೆ ಆಗಿರುವಂಥದ್ದು. ಕರ್ನಾಟಕದ ತಿರುಪತಿ ಅಂತ ನಾವೇನು ಇಷ್ಟೊತ್ತನ ನಿಮ್ಮ ಜೊತೆ ಇಲ್ಲಿ ಚಿತ್ರಗಳನ್ನು ನಾವು ಶಿಲೆಯ ವೈಭವವನ್ನು ತೋರಿಸ್ತಾ ಇದ್ದೇವೆ. ಆ ಹಿಂಬದಿನ ಮೇಲ್ಭಾಗಕ್ಕೆ ಬಂದು ತೆಗೆದಂಥ ಒಂದು ಚಿತ್ರೀಕರಣದ ಒಂದು ಭಾಗ ಇದು. ಅಂದರೆ ಆಧುನೀಕರಿಸಲಾಗಿದೆ ಈ ದೇವಾಲಯದ ಸಂರಕ್ಷಣೆಗಾಗಿ. ಇಲ್ಲಿನ ಕೆಲ ಹಿರಿಯರು ಸಾಹಸ ಪಟ್ಟು ಏನೋ ಮಾಡಿ ಒಟ್ಟಿನಲ್ಲಿ ಈ ದೇವಾಲಯಕ್ಕೆ ರಕ್ಷಣೆ ಒದಗಿಸುವಂಥ ಎಲ್ಲ ಸರ್ವ ಪ್ರಯತ್ನಗಳನ್ನು ಮಾಡಿರುವಂಥದ್ದು ಮಾತ್ರ ತುಂಬ ಅಭಿನಂದನಾರ್ಹವಾಗಿರುವಂಥದ್ದು. ಯಾಕೆಂದರೆ ಅವರ ಒಂದು ಧಾರ್ಮಿಕ ಶಕ್ತಿಯನ್ನು ಅದು ತೋರಿಸುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಬರುವಂತಹ ಎಲ್ಲ ಒಂದು ಭಕ್ತ ಸಮೂಹಕ್ಕೆ ಈ ದೇವಾಲಯವನ್ನು ಉಳಿಸಿ ರಕ್ಷಿಸಿ ಮುಂದಿನ ಒಂದು ಪರಂಪರೆಗೂ ಕೂಡ, ಮುಂದಿನ ಒಂದು ನಾಗರಿಕರಿಗೂ ಕೂಡ ಇದರ ಪರಿಚಯ ನಿರಂತರವಾಗಿ ನಿಯಮಿತವಾಗಿ ಲಭ್ಯ ಆಗಬೇಕು ಅನ್ನುವಂಥ ಕಳಕಳಿಯನ್ನು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಅಭಿನಂದಿಸಲೇಬೇಕಾಗುತ್ತೆ ಅನ್ನುವಂಥದ್ದು ನಮ್ಮ ಚಾನಲ್ನ ಸ್ಪಷ್ಟ ಅಭಿಪ್ರಾಯವಾಗಿದೆ. ಶಿಲ್ಪ ವೈಭವಕ್ಕೆ ಇದಕ್ಕಿಂತ ಸಾಕ್ಷಿ ಮತ್ತೇನೇ ಬೇಕು? ಬನ್ನಿ, ಈ ದೇವಾಲಯವನ್ನು ವೀಕ್ಷಿಸಿ, ಇದರ ಒಂದು ಸೌಂದರ್ಯವನ್ನು ಆಸ್ವಾದಿಸಿ, ಆಘ್ರಾಣಿಸಿ ಮತ್ತು ಸಂತೋಷಪಡಿ.
ನಿಮಗೆ ಈ ದೇವಾಲಯದ ಈ ಚಿತ್ರಣ ಖುಷಿ ಕೊಡ್ತಾ ಇದೆಯಾ? ಖುಷಿ ಕೊಡುತ್ತೆ ಕಂಡು. ಅಷ್ಟು ಚೆನ್ನಾಗಿ ಇಲ್ಲಿಯ ನಮ್ಮ ಸ್ಥಳೀಕರೊಬ್ಬರು ಆರಂಭದಲ್ಲಿ ಏನು ಅವರು ತಮ್ಮ ಪರಿಚಯವನ್ನು ನಮ್ಮ ಜೊತೆ ಮಾಡಿಕೊಂಡಿದ್ದಾರೆ. ಅವರು ಕೊಟ್ಟು ಈ ಇತಿಹಾಸ ನಿಜಕ್ಕೂ ಅಭಿನಂದನಾರ್ಹವಾಗಿರುವಂಥದ್ದು. ನಾವು ನೀವೆಲ್ಲ ಕೂಡ ಅವ್ರಿಗೊಂದು ಸೆಲ್ಯೂಟ್ ಹೇಳಬೇಕು. ಅಷ್ಟೇ ಅಲ್ಲ, ನೀವು ನಮ್ಮ ಚಾನಲ್ಗೆ ನಿರಂತರವಾಗಿ ನೋಡ್ತಾ ಇರಿ. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಕೊಡ್ತಾನೆ ಇರ್ತೀವಿ. ಇಂಥ ಹೊಸ ಹೊಸ ಐತಿಹಾಸಿಕ ಸ್ಥಳಗಳ ಪರಿಚಯವನ್ನು ಕೂಡ ನಾವು ಮಾಡ್ಕೊಡ್ತೇವೆ. ಅಷ್ಟೇ ಅಲ್ಲ, ನೀವು ಕೂಡ ಈ ಶಿಲ್ಪ ವೈಭವವನ್ನು ನೋಡೋದಕ್ಕೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಜೀವನದಲ್ಲಿ ಒಮ್ಮೆಯಾದರೂ ನೀವು ನೋಡಲೇಬೇಕಾದಂಥ ಒಂದು ಈ ಕ್ಷೇತ್ರ, ಸುಕ್ಷೇತ್ರ, ಒಂದು ಧಾರ್ಮಿಕ ಕ್ಷೇತ್ರ, ಈ ಕರ್ನಾಟಕದ ತಿರುಪತಿ ದೇವಾಲಯ. ಕರ್ನಾಟಕದ ತಿರುಪತಿ ದೇವಾಲಯವನ್ನು ನೀವು ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ನೋಡಲೇಬೇಕು. ನೋಡ್ತೀರಿ ತಾನೇ? ಇದು ಏಕಶಿಲೆಯ ಗರುಡಗಂಬ. ಇಲ್ಲಿ ಧ್ವಜಾರೋಹಣವನ್ನು ಕೂಡ ಒಂದು ಧಾರ್ಮಿಕ ಅವಧಿಯಲ್ಲಿ ನೆರವೇರಿಸಲಾಗುತ್ತೆ. ಮತ್ತು ಸುಂದರವಾದಂಥ ಒಂದು ಈ ಶಿಲೆಯ ಭಾಗವನ್ನು ನೋಡಬೇಕು ಅಂತಂದರೆ ಇಲ್ಲಿ ನೀವು ಎದುರಿಗೆ ಬಂದರೆ ಹೆಚ್ಚು ಖುಷಿ ಕೊಡುತ್ತೆ ಅನ್ನುವಂಥದ್ದು. ನೀವು ಬರ್ತೀರಿ, ನೀವೇನಾದರೂ ಇಲ್ಲಿ ಬಂದಾಗ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಸುಕ್ಷೇತ್ರವನ್ನು ಭೇಟಿಯಾಗಬೇಕು ಅನ್ನೋದಾದರೆ ಈ ತಿರುಪತಿ ದೇವಾಲಯಕ್ಕೆ ನೀವು ಬರಬೇಕು. ಹುಣ್ಣಿಮೆ ಕಾಲದಲ್ಲಿ, ಚೈತ್ರ ಮಾಸದ ಹುಣ್ಣಿಮೆ ಕಾಲಕ್ಕೆ ಇಲ್ಲಿ ರಥೋತ್ಸವ ಕೂಡ ನಡೆಯುತ್ತೆ. ಆ ರಥೋತ್ಸವದ ಒಂದು ರಥದ ಭಂಗಿ ಇದು ಇಲ್ಲಿರುವಂತಹದ್ದು. ಇಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ. ನಾವು ಮೇಲಿಂದ ಚಿತ್ರೀಕರಣ ಮಾಡಿದ್ದೇವೆ ರಥವನ್ನು ನೀವು ತೋರಿಸ್ತಾ ಇರುವಂಥ ಕಾಲಕ್ಕೆ. ಅಂದರೆ ನೀವು ಏನು ಮಾಡ್ಬೇಕಂತ ಹೇಳಿ ಇವಾಗ, ಅಂದರೆ ನೀವು ಈ ರಥೋತ್ಸವ ಕಾಲಕ್ಕೆ ಬಂದರೆ ಮತ್ತಷ್ಟು ಖುಷಿಯಾಗಿ ಈ ಸಂಭ್ರಮದ ಒಂದು ರಥೋತ್ಸವವನ್ನು ಆನಂದಿಸಬಹುದು. ಕರ್ನಾಟಕದ ತಿರುಪತಿ ದೇವಾಲಯದ ಗರ್ಭಗುಡಿಯ ಮೇಲ್ಭಾಗದ ಮುಂಚಾವಣಿ ಇದೆಯಲ್ಲ, ಆ ಮುಂಚಾಚನೆಯಲ್ಲಿ ನೋಡಿ ಇವಾಗ ಎಂಥ ವೈಭವೋಪೇತವಾಗಿರುವಂತಹ ಈ ಚಿತ್ರಣ ಇದೆ. ಸ್ವಾಮಿ, ನಾನು ಈ ಚಿತ್ರಣವನ್ನು ಮಾಡೋದಕ್ಕೆ ಇಲ್ಲಿ ಮಹಡಿ ಮೇಲೆ ಹತ್ತು ಬಂದು ಚಿತ್ರಣ ಮಾಡೋಕ್ಕೆ ಬಹಳ ಸಾಧಪಟ್ಟಿದ್ದೀನಿ. ತಮಗೆ ಗೊತ್ತಿರಲಿ, ಅಷ್ಟು ಸುಲಭವಾಗಿ ನೀವು ಬರೋಕ್ಕೆ ಸಾಧ್ಯ ಇಲ್ಲ. ಈ ಮೇಲ್ಚಾವಣಿಯಲ್ಲಿರುವಂತಹ ಈ ಭಾಗವನ್ನು ನೋಡಬೇಕಾದ್ರೆ ಕಷ್ಟ. ಆದರೆ ಏನೇ ಮಾಡಿ, ನಿಮಗಾಗಿ ನಾವು ಇಷ್ಟು ಕಷ್ಟಪಟ್ಟು ನಮ್ಮ ಚಾನಲ್ನಲ್ಲಿ ಇದನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ತೀರಿ ತಾನೆ? ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ನಾವೀಗ ಗರುಡಗಂಬದ ಬಗ್ಗೆ ನಿಮಗೆ ಮಾತಾಡಿದ್ದೇವಾ? ಅಲ್ಲಿ ಗರುಡಗಂಬದ ಒಂದು ದೇವಾಲಯದ ಮುಂಭಾಗದಲ್ಲಿ ಚಾವಣಿಯನ್ನು ಹಾಕಿರೋದ್ರಿಂದ ಆ ಏಕಶಿಲೆಯ ಕಂಬದ ಮೇಲಿನ ಆ ಗರುಡ ಗಂಬದ ಮೇಲಿನ ಚಿತ್ರಣ ನಮಗೆ ಕಾಣೋದಿಲ್ಲ. ಈಗ ನೋಡಿ, ಇಲ್ಲಿ ನಾವು ಅದರ ಮೇಲೆ ಬಂದು ಚಿತ್ರೀಕರಣ ಮಾಡಿದ್ದೇವೆ. ಇಲ್ಲಿರುವಂತಹ ಈ ಚಿತ್ರಣವನ್ನು ನೋಡಿ. ಈ ಗರುಡಗೊಂಬದ ಮೇಲಿನ ಈ ಚಿತ್ರಣ, ಇಲ್ಲಿಯೂ ಕೂಡ ಶಿಲ್ಪ ಕಲೆಯ ವೈಭವ ನಮ್ಮನ್ನು ಮನಸೂರೆಗೊಳಿಸುವಂತೆ ಮಾಡಿರುವಂಥದ್ದು ಕಂಡುಬರುತ್ತೆ. ಮನಸೂರೆಗೊಳ್ಳುವಂತಹ ಈ ಶಿಲ್ಪ ವೈಭವವನ್ನು ನೀವು ನೋಡಬೇಕಾದ್ರೆ ಕರ್ನಾಟಕದ ಈ ಶಿರಸಿಗೆ ಸಮೀಪದಲ್ಲಿರುವಂತಹ ಕರ್ನಾಟಕದ ತಿರುಪತಿಗೆ ತಾವು ಭೇಟಿ ಕೊಡಲೇಬೇಕು. ಹೌದು, ಈ ದೇವಾಲಯದ ಸುತ್ತಮುತ್ತಲು ಏನಿದು ಅಂತ ನಿಮ್ಮ ಪ್ರಶ್ನೆ ಇರ್ಬೋದು ಅಲ್ವೇ? ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಭೋಜನದ ವ್ಯವಸ್ಥೆ ಅದೆಲ್ಲ ಇದೆ. ಅದಕ್ಕೆ ತಾವೆಲ್ಲ ಬಂದು ಹೋಗ್ಬೋದು. ಭೋಜನದ ವ್ಯವಸ್ಥೆಯನ್ನು ಮಾಡ್ತಾರೆ. ಭಕ್ತ ಸಮೂಹ ಇವ್ರ ಜೊತೆ ಕೈ ಜೋಡಿಸಿದರೆ ಹೆಚ್ಚು ಇನ್ನೂ ಈ ದೇವಾಲಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬಹುದು. ಕರ್ನಾಟಕದ ಈ ತಿರುಪತಿಗೂ ಕೂಡ ಶ್ರೀಮಂತಿಕೆಯ ಭಾಗ್ಯ ಪ್ರಾಪ್ತವಾಗಲಿ. ಅದಕ್ಕೆ ಭಕ್ತ ಸಮೂಹ ತಮ್ಮ ಭಕ್ತಿಯ ಸಮರ್ಪಣೆಯನ್ನು ಮಾಡಲಿ ಅನ್ನುವಂಥದ್ದು ನಮ್ಮ JM ರಾಜಶೇಖರ್ ಚಾನಲ್ನ ಒಂದು ಅಭಿಪ್ರಾಯ. ದೇವಾಲಯದ ಮುಂಭಾಗದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇದು ರಥಬೀದಿ. ಈ ರಥಬೀದಿಯಿಂದ ಈ ರೀತಿ ಮುಂದೆ ಹೀಗೆ ಮುಂದೆ ಹೋಗ್ತಾ ಇಲ್ಲಿದೆಯಲ್ಲ, ಇದೇ ಆಂಜನೇಯ ದೇವಾಲಯ. ಹಾಗೆ ನಮ್ಮ ನಿರೂಪಕರು ಹೇಳಿದ್ರಲ್ಲ ತಮಗೆ,
ಮತ್ತು ದಕ್ಷಿಣ ಭಾಗದಲ್ಲಿ 3 ಪ್ರವೇಶ ದ್ವಾರಗಳು ಈ ದೇವಾಲಯಕ್ಕೆ ಇರುವಂಥದ್ದು ವೈಶಿಷ್ಟ್ಯ. ಪೂರ್ವಾಭಿಮುಖವಾಗಿ ಅವತಾರವಿಟ್ಟಿರುವ ಪ್ರತಿಷ್ಠಾಪಿತಗೊಂಡಿರುವ ಗರ್ಭಗೃಹದಲ್ಲಿರುವಂತಹ ಈ ದೇವರ ವಿಗ್ರಹ ನೋಡಿ ಎಷ್ಟು ಅಭೂತಪೂರ್ವವಾಗಿದೆ. ಮತ್ತು ನಾವು ಕನ್ನಡಿಗರೆಲ್ಲರೂ ಕೂಡ ಅಭಿಮಾನಪೂರ್ವಕವಾಗಿ ದೈವ ಭಕ್ತಿಯನ್ನು ಸಾಬೀತುಪಡಿಸಲು ಮತ್ತು ನಮ್ಮ ದೈವ ಭಕ್ತಿಯನ್ನು ಸಮರ್ಪಿಸಿಕೊಳ್ಳಲು ಇದೊಂದು ಸುಕ್ಷೇತ್ರ ತಾಣ ಅನ್ನುವಂಥದ್ರಲ್ಲಿ ಎರಡನೇ ಮಾತಿಲ್ಲ. ನಾವು ಕೇಳ್ತೇವೆ. ಇಲ್ಲಿ ನೀವು ಬರ್ತೀರಿ, ಕರುನಾಡಿಗೆ ಬಂದವರೆಲ್ಲ ಇಲ್ಲಿ ಬಂದು ಹೋಗಲೇಬೇಕು. ವಿದೇಶದಲ್ಲಿ ಕನ್ನಡಿಗರಿದ್ದೀರಿ, ನೀವಿಲ್ಲಿ ಬರ್ತೀರಿ. ಕನ್ನಡ ನಾಡಿಗೆ ಬಂದಾಗ ಒಂದು ಬಾರಿ ಈ ಕನ್ನಡದ ತಿರುಪತಿಯನ್ನು ತಾವು ಭೇಟಿ ಕೊಡ್ತೀರಿ ಅಲ್ವೇ? ನೋಡಿ, ಈ ದೇವರ ಒಂದು ಕೃಪಾಶೀರ್ವಾದ ಇಡೀ ಕನ್ನಡ ನಾಡಿಗೆ ಸಮರ್ಪಿತವಾಗಿದೆ. ಕನ್ನಡಿಗರು ಇಲ್ಲಿ ಬರಬೇಕಿದೆ. ಕನ್ನಡಿಗರು ಈ ದೇವಾಲಯವನ್ನು ಅಭಿವೃದ್ಧಿಪಡಿಸಬೇಕಿದೆ. ಕನ್ನಡಿಗರು ಈ ದೇವತೆಯ ಕೃಪೆಗೆ ಪಾತ್ರರಾಗಬೇಕಿದೆ. ದೃಢೀಕರಿಸಿಕೊಳ್ಳಬಹುದು ಅನ್ನುವಂಥದ್ದು ನಮ್ಮ ಚಾನಲ್ನ ಅಭಿಪ್ರಾಯ.